ಹಲೋ ಹಾಯ್ ಗೈಸ್, ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಫುಲ್ ಸ್ಪೆಷಲ್ ಅಂದ್ರೆ ಹೆಂಗೆ ಅಂತಂದ್ರೆ ಇಷ್ಟಿನ ಗಂಟೆ ಬಿಸಿಲಲ್ಲಿ ಸಾಯ್ತಿದ್ದು, ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆಮೇಲೆ ಇವಾಗ ಮಳೆ ಹುಯ್ತಾ ಇದೆ ಅಂದ್ರೆ ಅಷ್ಟಿಷ್ಟು ಮಳೆ ಅಲ್ಲ. ಬನ್ನಿ ನೋಡಿ ಯಾವ ತರ ಆಗೈತೆ ಅಂತ. ಬರೋ ನೆನ್ನೆಯಿಂದ ಹುಯ್ತಾ ಇದೆ ಮಳೆ. ನೆನ್ನೆಯಿಂದ ಸಿಕ್ಕಾಬಟ್ಟೆ ಮಳೆ ನೋಡಿಲಿ. ಮಕ್ಕಳು ಆಟ ಆಡೋ ಪಾರ್ಕು ಹೊಳೆ ತರ ಆಗೋಯ್ತು. ಮಳೆ ಅಂತ ಹೇಳಿ ನಾನು ನಮ್ಮ ಮೇಡಮ್ ಅವರಿಗೆ ಇವತ್ತು ಗುಡ್ಗಾರ ರೊಟ್ಟಿ, ಈ ಮಳೆ ವೆದರ್ಗೆ ನೋಡಿ ಇಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಒಟ್ಟು ನನಗಂತೂ ತುಂಬಾ ಇಷ್ಟ. ರೊಟ್ಟಿ, ಗುಡ್ಗಾರ, ಆಮೇಲೆ ತುಪ್ಪ. ನನ್ನ ಮಗ ಬೇಡ ಅಂತ ಹೇಳಿ ನಾನು ಸಾರಲ್ಲೇ ತಿಂತೀನಿ ಅಂದ್ಬಿಟ್ಟು ಸಾರಲ್ಲಿ ತಿಂತಾವನೆ. ಗುಡ್ಗಾರ ತಿನ್ನಕವ ಗುಡ್ಗಾರ ತಿನ್ನಕವ ಗುಡ್ಗಾರ ಬೇಡವಾ? ಇಲ್ಲಿ ನೋಡಿ ಮೇಡಮ್ ಅವರು, ಏನ್ರಿ ಏನ್ ಬೇಕು? ರೊಟ್ಟಿ ಕೊಡ್ ಬಗ್ಗೆ ಸಾಕೋ. ಯಾರಿಗೆಲ್ಲ ಇಷ್ಟ ಆಯ್ತದೆ ಆಮೇಲೆ ಈ ತರ ರೆಸಿಪಿಗಳು, ಈ ಮಳೆ ಅಂತ ಗೊತ್ತು ಅಂದ್ರೆ ಬಜ್ಜಿ ಬೋಂಡ ಪಕೋಡ ಅದು ಇದು ಅಂತ ಮಾಡ್ತಾ ಇರ್ತಾರೆ. ನನಗೆ ಬಜ್ಜಿ ಬೋಂಡ ಅಂದ್ರೆ ಅಷ್ಟು ಇಷ್ಟ ಇಲ್ಲ. ಹಂಗಾಗಿ ನಮ್ಗೆ ರೊಟ್ಟಿ ಹಾಕು ಅಂತ ಹೇಳಿ ರೊಟ್ಟಿ ಹಾಕ್ಸ್ಕೊಂಡು ತಿಂತಾ ಇದೀನಿ. ಈಗ ನಿಮ್ಗೆ ಏನಾದ್ರು ಇಷ್ಟ ಆಗುತ್ತಾ ನೋಡಿ. ಆಮೇಲೆ ಮಧ್ಯಾಹ್ನಕ್ಕೆ ಮಳೆ ಹುಳ್ಳಿಕಾಳು ಸಾಂಬಾರು. ಈಗ ಮಳೆ ಹುಳ್ಳಿಕಾಳು ಸಾಂಬಾರು ಮಾಡು ಅಂತ ಹೇಳಿದೀನಿ, ನೋಡೋಣ ಏನ್ ಮಾಡ್ತಾಳೆ. ಒಳ್ಳೆ ಮಳೆಯಲ್ಲಿ ವೆದರಲ್ಲಿ ಚೆನ್ನಾಗಿರ್ತದೆ. ಈಗ ಏನನ್ನ ತಿನ್ನೋದಲ್ಲ. ಈಗ ಆದಷ್ಟು ಈಗ ನಾವಿರೋ ಜಾಗದಲ್ಲಿ ಈಗ ಕೋಳಿ ಚಿಕನ್ ಬಂದ್ಬಿಟ್ಟು 300 ರೂಪಾಯಿ ಕೆಜಿ, ಮೀನು ಬಂದು 200 ರೂಪಾಯಿ ಕೆಜಿ, 200-220 ರೂಪಾಯಿ. ಅದಕ್ಕೆ ಕೋಳಿ ತಿನ್ನೋದೇ ಬಿಟ್ಬಿಟ್ಟಿದೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬರ್ತೀನಿ, ಇವತ್ತು ಸ್ವಲ್ಪ ಕೆಲಸ ಐತೆ, ಹೊರಗಡೆ ಹೋಗ್ತಿದೀವಿ. ನನ್ನ ಮಗನ ಸ್ಕೂಲಿಗೆ ಬೇರೆ ಕಾನ್ವೆಂಟಿಗೆ ಅಡ್ಮಿಷನ್ ಮಾಡ್ಬೇಕು ಇವತ್ತು. ಕಾನ್ವೆಂಟಿಗೆ ಹೋಗೋಣ ಅಂತ ಅಂದ್ರೆ ಕಾನ್ವೆಂಟೇ ಬೇಡ, ನಾನು ಊರಿಗೆ ಹೋಗ್ತೀನಿ ಅಂತಾನೆ. ಊರಿಗೆ ಹೋಗ್ತೀಯಾ? ಊರಿಗೆ ಹೋಗ್ತೀಯಾ? ಯಾರ ಜೊತೆಯ? ಅಪ್ಪೆಲ್ಲ ಎಲ್ಲದೆ ಬರ್ತದ ಕರ್ಕೋಕೆ? ಬತ್ತೀನಿ ಅಂತ ಹೇಳ್ತಾ? ಯಾವಾಗ ಹೇಳ್ತು? ಒತ್ತರಲ್ಲಿ ಹೇಳ್ತಾ? ನಮ್ಮಪ್ಪ ಬರ್ತದೆ, ಪಕ್ಕ ಬರ್ತದೆ ಕರ್ಕೋಕೆ. ಈಗ ನಾಳೆ ಬೆಳಿಗ್ಗೆ ಇವಾಗ ತಿಂದ್ಬಿಟ್ಟು ಮನಗು ಇವತ್ತೊಂದಿನ, ನಾಳೆ ಬೆಳಿಗ್ಗೆ ಕಾನ್ವೆಂಟಿಗೆ ಹೋಗ್ಬೇಕು. ಈಗ ಆಲ್ರೆಡಿ 1-1.5 ತಿಂಗಳು ಸ್ಕೂಲೆಲ್ಲ ವೇಸ್ಟ್ ಮಾಡಾಕ್ಬಿಟ್ಟಿದೀನಿ. ಇಲ್ಲ ಇವನಿಗೆ ಸ್ಕೂಲ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ, ಹಂಗೂ ಹಿಂಸೆ ಮಾಡಿ ಕಳ್ಸಂಗ ಐತೆ. ಈಗ ಆಮೇಲೆ ನಮ್ಮ ಅಪ್ಪ ಬಂದ್ ಕರ್ಕೊಯ್ತದೆ ಅನ್ನೋ ಒಂದು ಭರವಸೆಲ್ಲ ಅವನೇ. ನಮಗೆ 100% ಗೊತ್ತು ನಮ್ಮ ಅಪ್ಪ ಬರಕಿಲ್ಲ ಅಂತ. ಏನಪ್ಪಾ ಇಲ್ಲಿ ನೋಡಿದೀನಿ ನನ್ನ ಮಗಳ ಗುಡ್ಗಾರ. ಚೆನ್ನಾಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ತುಪ್ಪ ಗುಡ್ಗಾರ ನೋಡಿ, ತುಪ್ಪ ಗುಡ್ಗಾರ ಏನ್ ಪಟ 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 ಪಟ. ನಾನು ಬರೀ ಖಾರನೇ ತಿಂತಿದ್ಯಲ್ ಮಗಳೇ. ಅರೋ ಬರೀ ಖಾರನೇ ತಿಂತಿದ್ಯಲ್ವಾ? ಬರೀ ಖಾರನೇ ತಿಂತಿದ್ಯಲ್ಲ. ಅದು ಉಳಿತದೆ, ಕೊಡ್ಬೇಡ ಹಂಗೆ. ಇಲ್ಲಿ ಖಾರ ತಿಂತಿದ್ಯಾ? ಖಾರವಾ? ಓಕೆ ಗೈಸ್, ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಆಟ ಆಡ್ತಿದ್ಯಾ ಏನ್ ಮಗಳೇ? ತಡಿ ಮಗನೇ, ಹೋಗನ್ ತಡಿ. ಆಟಾಡಲಿ. ಏನು ಆಟ ಆಡ್ತಿದ್ದಿ ಮಗಳೇ? ಹಂಗೆ ನಿತ್ಕೋಬಾರ್ದು, ಸುಮ್ಮನೆ ಆಡ್ಬೇಕು. ನೀವು ಅಣ್ಣ ಆಟ ಆಡ್ತಾನಲ್ಲಿ. ಏನು ಒಬ್ಬೊಬ್ರು ರೆಡಿ ಅದಾವ, ಇಬ್ಬಿಬ್ರು ರೆಡಿ ಅದ ನಂಗೆ ಆಗೈತಿ. ಬಾ ಹೋಗೋಣ, ಅಣ್ಣ ತಗೋಯ್ತೀಯಾ? ಬರ್ತೀಯಾ? ಬಾ ಅಣ್ಣ ತಗೋಣ. ಬುಡಗರ ಬಿದ್ದಾಗ ಬಿಡ್ತೀಯ ಅಲ್ಲನೂ. ತೂಗು ಕಾಲ ಉದ್ದಾಗಿ. ಗೈಸ್, ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಫೋಟೋ ತಂದಿದ್ದೀನಿ. ಇವತ್ತು ತಾಬಾ ಅಂದ್ಬಿಟ್ಟು ಭಾಳ ದಿನದಿಂದ ಹೇಳ್ತಾ ಇದ್ಲು. ಹಂಗಾಗಿ ಈಗ ಆ ಫೋಟೋ ಬುಕ್ ಮಾಡಿದ್ದೆ.
ಸುಮ್ಮನೆ ಆನ್ಲೈನಲ್ಲಿ ತರಿಸಿ ಹೋದ್ಸತಿ ಒಂದು ಫೋಟೋ ಸಿಕ್ಕಾಬಟ್ಟೆ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಅಂದ್ಬಿಟ್ಟು ಲೈಟಾಗಿ ಒಂದು ಚಿಕ್ಕದ ತಗೊಬಂದಿದ್ದೀನಿ. ಅದ ಅನ್ಬಾಕ್ಸ್ ಮಾಡ್ತಾ ಅವಳೆ ಈಗ. ಚೆನ್ನಾಗಿದ್ದಾನೆ? ಸ್ಕ್ರ್ಯಾಚ್ ಆಯಿತಾ? ಹಾಂ, ಚೆನ್ನಾಗೈತೆ. ಸ್ಕ್ರ್ಯಾಚ್ ಆಯ್ತಲ್ಲ ಮೇಲೆ ಗೈಸ್ ನೋಡಿ, ಇಲ್ಲಿ ಕೊನೆಗೂ ಅದು ಸ್ಕ್ರ್ಯಾಚ್ ಆಗಿ ಬಂದೈತೆ. ಇದೇ ಕಾರಣಕ್ಕೆ ನಾವು ಸ್ಕ್ರ್ಯಾಚ್ ಆಗುತ್ತೆ ಅಂತ ಹೇಳಿ ಮಡಿಕತ್ತಿ ಏನು ಮಾಡೋದು ಈಗ? ಏನು ಹಾಕ್ಲ್ವಾ? ರಿಟರ್ನ್ ಹಾಕ್ಬೋದು, ನೋಡೋಣ ತಗ. ರಿಟರ್ನ್ ಹಾಕ್ತೀನಿ. ನೆಕ್ಸ್ಟ್ ಗುರುವಾರದ ಹೊತ್ತಿಗೆ ಬರ್ತದೆ. ದೊಡ್ಡದು ಮಾಡ್ತೀನಿ, ನೋಡೋಣ. ಚಿಕ್ಕದು ನೋಡು ಹೊಡೆದೋಗುತ್ತೆ ಅಂತೇಳಿ ಚಿಕ್ಕದು ಮಾಡಿದೆ, ಅದು ಹೊಡೆದೋಗೈತೆ ನೋಡಿ. ಸಾಕಾಗಿತ್ತು ಇಷ್ಟು ಫೋಟೋ, ಇಷ್ಟು ಚಿಕ್ಕದು ಸಾಕು. ಹಾಂ ಗೈಸ್ ನೋಡಿ, ರಾಘವೇಂದ್ರ ಸ್ವಾಮಿ ಅವರಿಗೆ ನಮ್ಮ ಮೇಡಮ್ಮರು ಕೀರು ಮಾಡಿ ಇವ್ರನ್ನ ಮನೆಯೊಳಗೆ ಕರೆಸ್ಕೊಂಡವ್ರೆ. ಫೋಟೋ ಒಂದು ಸ್ಕ್ರ್ಯಾಚ್ ಆಗ್ಬಿಟ್ಟೈತೆ, ಏನು ಮಾಡೋಂಗಿಲ್ಲ. ನೋಡೋಣ, ಆದಷ್ಟು ಚೇಂಜ್ ಮಾಡೋಕ್ಕಾದ್ರೆ ಚೇಂಜ್ ಮಾಡೋಣ, ನೋಡೋಣ. ಗೈಸ್ ಇದು ಮನೆಗೆ ಬಂದಾಗಲಿಂದ ಹಾಲು ಪಾಲು ಏನು ಉಗ್ಸಿತ್ತಿಲ್ಲ ಅಂದ್ಬಿಟ್ಟು ಇವತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡಿ ಹಬ್ಬದ ಅಡುಗೆ ಆಮೇಲೆ ಮನೇಲಿ ಕೀರು ಎಲ್ಲನೂ ಮಾಡ್ಕೊಂಡು ಇವತ್ತು ಒಂಥರ ಮನೇಲಿ ಹಾಲು ಉಗ್ಸಿರೋ ಟೈಪು ಮಾಡಿದ್ವಿ. ಆದಷ್ಟು ಕೀರು ಚೆನ್ನಾಗಿ ಮಾಡೋರೆ, ಪರವಾಗಿಲ್ಲ. ಏನು ಇದು ಎಂಥ ಕೀರು ಕಣೆ, ನಮ್ಮ ಮೇಡಮವ್ರು ಮಾಡಿರೋದು. ನಮ್ಮ ಅಕ್ಕಂಗೆ ಮಾಡೋಳೆ. ಚೆನ್ನಾಗಿ ಮಾಡೋಳು ಒಟ್ನಲ್ಲಿ. ಅದ್ದೋ ನನ್ನ ಮಗ ಮುದ್ದೆ ಉಣ್ಣು ಅಂದರೆ ಉಣ್ಣಾಕಲ್ಲ, ನಾನು ಉಣ್ಣಾಕಲ್ಲ, ಒಂದೇ ಸಮವ. ಹಾಂ ಹಾಂ, ಏನು ಸ್ಮೈಲ್ ಮಾಡ್ತಾರೆ. ಮುದ್ದೆ ಉಣ್ಣಾಕಲ್ಲ ಅನ್ನೋದು ಸ್ಮೈಲು, ಕೈಗೆಲ್ಲ ಕಣ್ಣೀರೇ ಬಂದಾಯ್ತು. ಇದು ಗೊಂಬೆ ಅರೋ ಬಾ ಇಲ್ಲಿ ಮನೆ ತದದು ಅರೋ ಅರೋ ಏಯ್ ಮನೆ ಹಾಲು ಉಗ್ಸಿರೋ ಹಾಲಲ್ಲಿ ಕೀರ್ ಮಾಡೋರೆ, ಚೆನ್ನಾಗಿದೆ. ಆದಷ್ಟು ಟೇಸ್ಟಾಗೈತೆ. ಅಡುಗೆ ಹಬ್ಬದ ಊಟ ಆಗೇ ಹೋಯ್ತು ಇವತ್ತು, ಹಾಲು ಉಗ್ಸಿರೋ ಊಟ. ಈಗ ಹಳ್ಳಿ ಕಡೆ ಆದರೆ ಹಾಲು ಉಗ್ಸಿದ್ರೆ ಅದು 4 ಜನ ಕರೆದು ಏನೇನಾರು ಸಂಪ್ರದಾಯದ ಪ್ರಕಾರ ಮಾಡ್ತಾರೆ. ಗೈಸ್ ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ವೀಡಿಯೋಗಳಿಗೆ ನೆಕ್ಸ್ಟು ನಮಗೂ ಒಂದು ಸ್ವಲ್ಪ ಹುಮ್ಮಸ್ಸು ಈ ವಿಡಿಯೋ ಮಾಡೋಕ್ಕೆ, ನೆಕ್ಸ್ಟ್ ಏನಾದ್ರು ಯಾವ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನಮಗೆ ಒಂಥರ ಹುಮ್ಮಸ್ಸು ಬರೋದು. ಏನೇ ಆದ್ರೂ ಈಗ ನೀವು ಯಾವ ಥರ ಸಪೋರ್ಟ್ ಕೊಡ್ತೀರಿ, ನೀವು ಯಾವ ಥರ ನಮ್ಮನ್ನು ಮಾಡಿ ಅಂತ ಒಂದು ಹುಮ್ಮಸ್ಸು ಕೊಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ವೀಡಿಯೋ ಮಾಡಬೇಕು ಅನ್ನೋದು. ಈಗ ಸುಮ್ಮನೆ ನಾವು ಏನೋ ಒಂದು ಮಾಡ್ತೀವಿ, ವೀಡಿಯೋನ ಏನೋ ಒಂದು ಅಪ್ಲೋಡ್ ಮಾಡ್ತೀವಿ, ಏನೋ ಒಂದು ಎಸಿತೀವಿ, ಸುಮ್ಮನೆ ಕಾಟಾಚಾರಕ್ಕೆ ಮಾಡೋ ಅಂಥ ಕೆಲಸಗಳಲ್ಲ. ಈಗ ಏನೇ ಒಂದು ವೀಡಿಯೋ ಮಾಡಬೇಕು ಅಂದ್ರೆ, ಏನಾರೇ ಒಂದು ಮಾಡಬೇಕು ಅಂದ್ರೆ ಆದಷ್ಟು ಬೇಕು, ಟೈಮ್ ಬೇಕು. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಬೇಕು, ಎಲ್ಲಕ್ಕೂ ಟೈಮ್ ಬೇಕು. ಎಷ್ಟೇ ಟೈಮ್ ಇರೋ ಟೈಮಲ್ಲಿ ಆದಷ್ಟು ಇರೋ ಟೈಮಲ್ಲಿ ಏನೇ ಮಾಡಿದ್ರೂ ಇರೋ ಟೈಮಲ್ಲಿ ಆದಷ್ಟು ಏನೋ ಒಂದು ಮಾಡಬೇಕು ಅಂತ ಒಂದು ಮಾಡ್ತಾಯಿದ್ದೀವಿ ಸಿಕ್ಕಿರೋ ಟೈಮಲ್ಲಿ. ಈಗ ಟೈಮ್ ಇಲ್ಲ ಅಂದರೂ ಆದಷ್ಟು ಟೈಮ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಈಗ ನೆಕ್ಸ್ಟು ನೀವೇನಾರು ಸಪೋರ್ಟು ಇದೇ ಥರ ಒಂದು ನೀಟಾಗಿ ಒಂದು ಒಳ್ಳೆಯ ವೀಡಿಯೋಗಳನ್ನ ನೋಡಿ ಆದಷ್ಟು ಲೈಕು, ಕಮೆಂಟು, ಶೇರು ಆದಷ್ಟು ಮಾಡಿದರೆ, ಸಬ್ಸ್ಕ್ರೈಬ್ಗಳು ಆದಷ್ಟು ಆದರೆ ನೆಕ್ಸ್ಟು ಬರೋಂಥ ವೀಡಿಯೋಗಳಿಗೆ ನಮಗೂ ಒಂಥರ ಅನುಕೂಲ ಆಗುತ್ತೆ. ಈಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆದಷ್ಟು ಥ್ಯಾಂಕ್ ಯು ಸೋ ಮಚ್.